ಗಡ್ಡ ಎಲ್ಲ ಬೋಳಿಸ್ಕೊಂಬಾರೋ ಅಂತ ಹೇಳಿ ಚೌರದ ಅಂಗಡಿ ಕಳಿಸ್ತೆ ಈ ನಾಗನ್ನ. ಈಟತ್ತಾದ್ರೂ ಬರ್ಲಿಲ್ವಲ್ಲ ಈ ನನ್ನ ಮಗ. ನೀರ್ ಕಾಸಿ ಕಾತ್ಕೊಂಡಿದ್ದೀನಿ, ನೀರು ಏನ ಬಂದೇಡ್ಕೇನೆ ಅಂತಾನ. ಅದು ಅಲ್ದೇನೆ ಆ ಹುಡುಗರ್ನ ಬೇರೆ ಕಳಿಸ್ತೆ, ಆ ಮಂಜುನ್ನ ರಂಗನ್ನು ಹೋಗಲ್ಲ ಕರ್ಕೊಂಬರಾಗ್ರಲ್ಲ ನಾಗನ್ನ ಅಂತ ಹೇಳಿ. ಆ ಹುಡುಗು ಬರ್ಲಿಲ್ಲ, ಅವನು ಬರ್ಲಿಲ್ಲ. ಅದ್ ಎಲ್ಗೋದ್ನೋ ಏನ್ ಕಚ್ಚಿಯೋ, ಏನಾನ ಎಣ್ಣೆ ಪಣ್ಣೆ ಕುಡಿಯಕ್ ಹೋದ್ನ ತಿರ್ಗಾ ನನ್ನ ಮಗ. ಎಣ್ಣೆ ಕುಡಿಯಕ್ ದುಡ್ಡು ಇರ್ಬೇಕಲ್ಲ. ದುಡ್ಡಿಲ್ಲ ಏನೂ ಇಲ್ಲ, ಇನ್ನೆಲ್ಲ ಎಣ್ಣೆ ಕುಡಿತಾನೆ. ಎಲ್ಲಿಗೋದ? ಬರ್ಬೇಕಾಗಿತ್ತಲ್ಲ ಇಟ್ಟತ್ತಿಗೆ. ಏನೇ ಯಾಕೆ ಹಿಂಗ್ ನಿಂತಿದ್ಯ ಬಾಗಲಾಗೆ? ಯಾರನ್ನೂ ನೋಡ್ತಾ ಇದ್ಯಾ ಹಂಗೆ? ಯಾರನ್ನೂ ಇಲ್ಲ, ನಿನ್ನ ಮಗ ಇದ್ದಾನಲ್ಲ ಬಸ್ನಾಗ, ಅವನ್ನ ಹೋಗಪ್ಪ ಕ್ಷೌರ ಮಾಡಿಸ್ಕೊಂಬರಾಗು ಮಕ್ಷೌರನ ಅಂತ ಹೇಳಿ ಕಳಿಸ್ತೆ. ಆದ್ರೆ ಈಟತ್ತಾದ್ರೂ ಬರ್ಲಿಲ್ಲ. ನೀರ್ ಕಾಸ್ಕೊಂಡು ನಾನು ಅವಾಗಿಂದ ನೋಡ್ತಲೇ ಇದ್ದೀನಿ, ಇವಾಗ ಬರ್ತಾನೆ ಅಂತಾನ. ಬರಂಗೆ ಇಲ್ಲ. ಹೋಗು ಅಲ್ಲಿ ಚೌರದ ಅಂಗಡಿಗೆ ತಾಕೆ ಆ ನಾಗ ಇದಾನೋ ಇಲ್ವೋ ಅಥವಾ ಅಲ್ಲಿಗೆ ಹೋಗಿದ್ನೋ ಇಲ್ವೋ ಅಂತೇಳಿ ಕೇಳ್ಕೊಂಬರಾಗದೆ. ಅಲ್ಲಿ ಹೋಗಿ ಯಾಕ ಇಟ್ಟತ್ತಾದ್ರೂ ಬರ್ಲಿಲ್ಲ. ಅಲ್ಲಿ ಹೋಗಿ ಒಂದ್ 2-3 ಗಂಟೆ ಆತು ಅವನು. ಹೋಗು ಕೇಳ್ಕೆ ಬರಾಗ ಅವಣ್ಣ ಇನ್ನದಲ್ಲಿ. ಅಯ್ಯ ಅಲ್ಲಿ ಹೋಗಿ ನೋಡ್ಕೊಂಬರಾಗು ಅಂತಂದ್ರೆ ಹಂಗ್ಯಾಕೆ ಬಾಯ್ ತೆಗಿತಾ ಇದ್ಯಾ? ಏನೋ ಆತು ಅಮ್ಮಂಗೆ. ಹೋಗು ಜಲ್ದು ನೋಡ್ಕೆ ಬರಾಗ ಹೋಗಿ. ಅಲ್ಲಿಗ? ಅಯ್ಯಯ್ಯೋ, ಅಲ್ಲಿಗೆ ನಾನು ಹೋಗಲ್ಲ ಕಣೆ, ನೀನೇ ಹೋಗಿ ನೋಡ್ಕೊಂಬರಗು. ಅಲ್ಲಿಗೆ ಹೋಗಲ್ಲ? ಯಾಕೆ ಹೋಗಲ್ಲ? ಅಲ್ಲೇನಾದ್ರೂ ಕಳ್ಳಿ ಸಿಂಹ ಹುಲಿ ಏನಾದ್ರು ಇದಾವೇನು ಬಂದು ನಿನಗೆ ಬಾಯಿ ಆಗ್ತಾವ? ಸುಮ್ಮನೆ ಹೋಗಿ ನೋಡ್ಕೊಂಬರಾಗ ಹೋಗಿ. ನಾನು ಹೋಗ್ಬೇಕಂತೆ ನಾನು. ಹಂಗಲ್ಲ ಕಣೆ, ಆ ಚೌರ ಮಾಡೋನ್ಗೆ ನಾನು ಬಾಳೆ ಬಾಕಿ ಕೊಟ್ಟಿಲ್ಲ, ಅದಕ್ಕೆ ಹೋದ್ರೆ ಎಲ್ಲಿ ಹಿಡ್ಕೊಂತಾನೋ ಅಂತ ಭಯವಾಗ್ತೈತೆ. ನಾನು ಹೋಗಲ್ಲಪ್ಪ ಅಲ್ಲಿಗೆ. ಹೋಗು ನೀನೇ ನೋಡ್ಕೊಂಬರೋಗು. ಹಳೆ ಬಾಕಿ ಕೊಟ್ಟಿಲ್ವೇ ನೀನು? ಅಯ್ಯೋ 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 ಅಯ್ಯೋ, ದಿನಾ ಕೂಲಿ ಹೋಗ್ತೀಯಲ್ಲ, ದುಡ್ಡೆಲ್ಲ ಏನ್ ಮಾಡ್ತೀಯ? ಬರೇ ಎಲ್ಲ ತಗೋ ಸಾಲನೇನೆ. ದಿನಾ ಎಣ್ಣೆ ನೆಕ್ ಬತ್ತೀಯಲ್ಲ, ನಿಮ್ಗೇನಾದ್ರೂ ಮನ ಮರ್ಯಾದೆ ಐತಿ ನೋಡು. ಚೌರದ ಅಂಗಡಿಗೂ ಬಾಕಿ ಉಳಿಸ್ಕೊಂಡೇವನಿ. ಈಗ ನಮ್ಮ ನಾಗುಗೆ ಅಯ್ಯಪ್ಪ ಚೌರ ಮಾಡೇವನೋ ಇಲ್ವೋ, ದುಡ್ಡು ಬೇರೆ ತಾಂಡೋಗಿರ್ಲಿಲ್ಲ. ನಾನು ಸಾಲ 7 ಬಾ ಅಂತ ಹೇಳಿದ್ದೆ. ದುಡ್ಡು ಕೊಡ್ದಲ್ಲೇ ಅವ್ನ ಯಾಕೆ ಚೌರ ಮಾಡಿಸ್ಕೊಂಬ ಅಂತ ಕಳಿಸ್ತೆ ನೀನು? ಅಲ್ಲ ಅಯ್ಯಪ್ಪಗೆ ಮೊದಲೇ ನಾನು ಹಳೆ ಬಾಕಿ ಕೊಡಬೇಕು. ಇನ್ನಾಗನು ಕೊಡ್ದಲ್ಲೇ ಬಂದರೆ ಸುಮ್ಮನೆ ಬಿಡ್ತಾನ ಅವನು, ಹಿಡ್ದು ಕಟ್ಟಾಕ್ತಾನ ಅವನು. ದುಡ್ಡು ಎಲ್ಲೈತೆ? 1 ರೂಪಾಯಿ ದುಡ್ಡಿಲ್ಲ. ಯಾಕಾದ್ರೂ ಬೇಕು ಅಂತಂದ್ರೆ ಏನೋ ಒಂದಿಟ್ಟು ರಾಗಿ ಹಸಿಟ್ಟು ಅಕ್ಕಿ ಇರಕ್ಕೆ ಸರಿಯಾಗೈತಿ, ಹುಂಬಕ್ ಸರಿಯಾಗಿ. ಅದವನು ಸಾರು ಮಾಡಕ್ಕೂ ಯಾವ್ದು ತರಕಾರಿ ಇಲ್ಲ, ಯಾತೂ ಇಲ್ಲ. ಏನೋ ಒಂದೆರಡ ಬದನೆಕಾಯಿ ಟಮಾಟೆ ಹಣ್ಣು ಇರಕ್ಕೆ ಸುಟ್ಟು ಬಜ್ಜಿ ಮಾಡ್ಕೊಂಡು ಉಂಡೆ ಎದ್ದಾಗ. ಅಲ್ವೇ ಚೌರ ಮಾಡಿಸ್ಕೊಂಬ ಕೊಡಕ್ಕೆ ದುಡ್ಡಿಲ್ಲ ನಿಂತಾಗೆ, ಅಂಥದ್ರಾಗೆ ಅವನಿಗೆ ಮದುವೆ ಮಾಡಬೇಕು ಅಂತೇಳಿ ತಾರಾಡ್ತೀಯಲ್ಲ ಅಂತನಿಗೆ ಹೋಗಿನ ಸುಮ್ಮನಿರು. ಅವಳನ್ನ ಕರ್ಕೊಂಬಂದ್ರೆ ಅವಳಿಗೆ ಬೇರೆ ಕೂಳ ಹಾಕ್ಬೇಕು. ಎಲ್ಲ ಎಲ್ಲಿಂದ ತತ್ತೀಯ? ಈಗಿರೋ ನಾ ಮೂವರ್ಗಿನಿ ಎದ್ದಾಗ ಬೈನಾಗ ಉಂಬದು ಹೆಂಗೆ ಅಂತೇಳಿ ಚಿಂತೆ ಆಗೈತಿ. ನೀನು ಬೇಡ ಅಂತಂದ್ರೂ ಮದುವೆ ಮಾಡಕ್ಕೆ ಹಾರಾಡ್ತೀಯ. ಮತ್ತೆ ಮದುವೆ ಮಾಡೋದು ಬೇಡವಾ ಮಗುಗೆ? ಮದುವೆ ಮಾಡಿರಿ ಅವನು ಬುದ್ಧಿ ಕಲ್ತ್ಕೊಂತಾನೆ, ಚೆನ್ನಾಗಿ ಸಂಪಾದನೆ ಮಾಡಿ ನೋಡ್ಕೊಂತಾನೆ ಹೆಣ್ತಿನ. ಅವನಿಗವಾಗ ಜವಾಬ್ದಾರಿ ಬರುತ್ತೆ ಮದುವೆ ಮಾಡಿರಿ. ಅದಕ್ಕೇನೆ ಮದುವೆ ಮಾಡ್ತಾ ಇರೋದು. ನೀ ಅಪ್ಪಯ್ಯ ಅನ್ನಿಸ್ಕೊಂಡಾನು ದುಡ್ಡು ಹಾಕ್ಬೇಕು ತಾನೆ, ಮದುವೆ ಮಾಡ್ಬೇಕು ಅಂಬದು ಜವಾಬ್ದಾರಿ ಇಲ್ಲ. ನಾನು ಒಬ್ಬಳು ಸಾಯ್ತಾ ಇದ್ದೀನಿ ಮದುವೆ ಮಾಡ್ಬೇಕು ಅಂತಾನ. ನಿನಗೇನು ಸಿಂತಿಲ್ಲ. ಕೂಲಿ ಹೋಗಿ ಬತ್ತೀಯ, ಕೂಲಿ ಹೋಗಿ ಬಂದಿದ್ದೆಲ್ಲನ ಎಣ್ಣೆ ನೆಕ್ ಬತ್ತೀಯ. ನಿನ್ನಂತನ್ ಕಟ್ಕೊಂಡು ಅಯ್ಯೋ ಅಂಬಂಗ ಆಗೈತಿ ನಾನು. ನಿನಗಂತೂ ಎಷ್ಟು ದುಡ್ಡು ಕೊಟ್ರು ಸಾಲಲ್ಲ ನಿನಗೆ. ಕೊಡು ಅಂತಿರ್ತೀಯ ದುಡ್ಡ. ನಿನ್ನ ಕಾರ್ತಿಂದ ಅರ್ಧನ ನಾನು ಎಣ್ಣೆ ಕುಡಿಯೋದು ಕಲ್ತಿ. ಓಹೋ, ನಾನು ಈ ಅಪ್ಪನ ಎಣ್ಣೆ ಕುಡಿಯಪ್ಪ ಅಂತ ಹೇಳಿ ಕರ್ಕೊಂಡೋಗಿದ್ನೇನು ಎಣ್ಣೆ ಕುಡಿಯತಕ್ಕೆ. ಹೇಳದ್ ನೋಡು. ಸುಮ್ಮನ ಹೋಗು, ಏನ್ ಕೆಲಸ ಐತೆ ಅದನ್ನ ನೋಡ್ಕೊಂಡು ಕೂಲಿ ಹೋಗತ್ ಕಲ್ತ. ಸುಮ್ಮನ ಅಂತ ಮಾತಾಡ್ಬೇಡ. ಸಿಟ್ಟು ಬಂದ್ರೆ ನಾನು ಅಷ್ಟೇ ನೋಡು. ಮದ್ವೆಗೆ ಮುಂಚೆಲೆ ನಾನು ಚೆನ್ನಾಗೇ ಇದ್ದೆ. ನಿನ್ ಯಾವಾಗ ಮದ್ವೆ ಆದ್ನೋ ನಿನ್ನಿಂದ ನಿನ್ ಕಾಟಕ್ಕೆ ಅರ್ಧನ ನಾನು ಎಣ್ಣೆ ಕುಡಿಯೋದ್ ಕಲ್ತ್ಕೊಂಡೆ. ಸುಮ್ಮನೆ ಇವಾಗ ಹೋಗ್ತಾ ಇರು. ನಮ್ಮ ಮದ್ವೆ ಆಗಿ ಆಲೇನೆ 25 ವರ್ಷ 30 ವರ್ಷ ಆಗ್ತಾ ಬಂತು. ಈಗ ಮದ್ವೆ ವಿಚಾರ ಎತ್ಕೊಂಡ್ಬಂದಿದ್ಯಾ? ಸುಮ್ಮನೆ ಹೋಗತ್ ಕಲ್ಕ. ಮದ್ವೆಗೆ ಮುಂಚೆ ಕುಡಿತಿರ್ಲಿಲ್ವಂತಿ. ನಾನು ತಕ್ಕ ಸುಳ್ಳು ಹೇಳದ್ ನೋಡು. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಿನ್ ಬಂಡವಾಳ ಏನು ಅಂತಾನ? ಮದ್ವೆ ಆಗತ್ಕು ಮುಂಚೆಲೆ ನನ್ಗೇನಾದ್ರೂ ನೀನು ದೊಡ್ಡ ಕುಡ್ಕೊಂಬದ್ ಗೊತ್ತಾಗಿದ್ರೆ ಯಾರು ಮದ್ವೆ ಆಗ್ತಿದ್ರು? ಅಯ್ಯ ಇಂಥ ಬಾಯಿ ಬಡ್ಕಿತಾಗೆ ನಾನು ಆಗತ್ಕೆ ಸಂಸಾರ ಮಾಡಿದ್ದೀನಿ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು, ನಾನು ಉಣ್ಬೇಕು, ಹೋಗ್ತೀನಿ. ಹೋಗು ತಿನ್ನೋಗಿ. ನಿನ್ಗೇನು ಯಾವಾಗ್ಲೂ ಅದೇ ಚಿಂತೆ, ತಿಂಬೋದು ಎಣ್ಣೆ ಕುಡಿಯೋದು ಬಿಡ್ಕೊಂಬದೇ ಕೆಲಸ. ಹೋಗು, ಮುದ್ದೆ ಕಡ್ದು ಕೂಲಿ ಹೋಗು. ಸಾಕಬೇಡಮಯ್ಯ. ಇದ್ಯಾಕಿ ಹುಡುಗರು ಹಿಂಗ್ ಅರಿಸ್ಕೊಂಡು ಓಡ್ಬೋತಾ ಇದಾವೆ ಎರಡೂನು? ನಾಗೊಂದು ಕರ್ಕೊಂಬರ್ರಿ ಅಂತ ಹೇಳಿರಿ, ನಾಗನೇ ಬತ್ತಾ ಇಲ್ಲ. ಬರೀ ಈ ಹುಡುಗರು ಬತ್ತಾ ಇದಾವೆ ಎರಡೂನು. ಅವನೆಲ್ ಗೊದ್ನು ನನ್ನ ಮಗ? ಏಯ್ ಮಂಜ ರಂಗ, ಎಲ್ಲೋ ನಾಗೊಂದು ಕರ್ಕೊಂಬರೋಗ ಅಂತ ಕಳ್ಸಿರಿ. ಅವ್ನು ಬರ್ಲೇ ಇಲ್ವಲ್ಲ, ಎಲ್ಗೋಗ್ಯವನ ಅವನು? ಚೌರ ಮಾಡಿಸ್ಕೊಂಡಕ್ಕೆ ಹೋಗಿದ್ನೋ ಇಲ್ವ ಅಲ್ಲಿ? ಅವಣ್ಣ ಕೇಳಿರಾ? ಅಯ್ಯೋ ಸಾಕಬೇಡಮಯ್ಯ.
ಏಯ್ ಏಯ್ ನಿಮ್ಗೇನ್ ತಲೆಗೆಲ್ಲ ಕೆಟ್ಟೈತೋ ಹೆಂಗೋ ಇಬ್ರು ಯಾಕೋ ಹಂಗ ಅಲ್ಕಿಸ್ತಾ ಇದ್ದೀರಾ ನಮ್ಮ ನಾಗ ಎಲ್ಲೋ ಅಲ್ಲಿದ್ನೋ ಇಲ್ವೋ ಅಯ್ಯೋ ಸಾಕದನಮ್ಮಯ್ಯ ಅಲ್ಲಿ ನೋಡ್ಬಾ ಅಲ್ಲಿ ಬುಸ್ ಬುಸ್ ನಾಗಣ್ಣಯ್ಯ ಹಂಗ ಇದ್ದಾನೆ ಅಂತಾನ ಕಂಬ ಕಟ್ಟಕ್ಕೆವ್ರಿ ಅವ ಅಣ್ಣಯ್ಯ ಚೌರು ಮಾಡ್ತಲ್ಲ ಅವ ಅಣ್ಣಯ್ಯ ಬುಸ್ ಬುಸ್ ನಾಗಣ್ಣನ ಕಟ್ಟಕ್ಕೆ ಕಂಬಕ್ಕೆ ಅದಕ್ಕೆ ನಾನು ನಗ್ತಾ ಇರೋದು ಅದನ್ನ ಹೇಳನೆ ಅಂತಾನೆ ಮತ್ತಿಗೆ ನಾವು ಓಡ್ ಬಂದಿದ್ದಿಲ್ಲಿಗೆ ಯಾಕ್ರ ಅವ್ನ ಯಾಕೋ ಕಟ್ಟಾಕಿವನೇ ಅವನು ಅವ್ನಿಗೇನ್ ತಲೆಗೆಲ್ಲ ಕೆಟ್ಟೈತಂತ ಹೆಂಗಂತೆ ಅಯ್ಯ ಸಾಕದನಮ್ಮಯ್ಯ ಬುಸ್ ಬುಸ್ ನಾಗಣ್ಣ ಇದು ಮಚ್ಚವರ ಮಾಡಿಸ್ಕೊಂಡು ದುಡ್ಡು ಕೊಡ್ದಂಗೆ ಓಡ್ ಬತ್ತಿತ್ತಂತೆ ಅದಕ್ಕೆ ಆ ಚೌರ ಮಾಡ್ತಲ್ಲ ಅವ ಅಣ್ಣಯ್ಯ ಹಿಡ್ಕೊಂಡು ಹೋಗಿ ಕಟ್ಟಾಕೈತೆ ಕಂಬಕ್ಕೆ ಅಲ್ಲಿ ಚೌರದ ಅಂಗಡಿ ತೆಗೆ ನಾವು ಅಲ್ಲಿಗೆ ಹೋಗಿದ್ವಿ ಕರಿಯನ ಅಂತ ನಾ ಕಟ್ಟಾಕೈತೆ ಅವ ಅಣ್ಣಯ್ಯ ಹಗ್ಗ ತಕೊಂಡು ನೀನು ಬರ್ಬೇಕಂತೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ್ಬೇಕಂತೆ ನೀನು ನೋಡ್ದಾ ನಾನು ಅಂದ್ಕೊಂಡೆ ಹಿಂಗೆ ಏನೋ ಆಗಿರುತ್ತೆ ಎಡವಟ್ಟು ಅಂತಾನ ನೋಡು ಅವನು ಹನುಮಂತ ಸುಮ್ಮನೆ ಬಿಡನಲ್ಲ ಅವನು ಅದಕ್ಕೆ ಮತ್ತೀಗ ನಾನಂತೂ ಆ ಕಡೆಗೆ ತಲೆನೂ ಹಾಕಲ್ಲ ನೀನು ಯಾಕೆ ಕಳಿಸ್ತೆ ದುಡ್ಡು ಕೊಡ್ದಲ್ಲೇನೆ ಅವನ್ನ ನಾಗುನ್ನ ಓಹೋ ಏನ್ ಚೌರ ಮಾಡಿಸ್ಕೊಂಡಿರೋದು ದುಡ್ಡು ಕೊಟ್ಟಿಲ್ಲ ಅಂತ ಕಟ್ಟಾಕಿವನಂತೇನು ಅವನು ಹನುಮಂತ ನಡೀರಿ ಬತ್ತೀನಿ ಮಾಡ್ತೀನಿ ಅವನಿಗೆ ಓಹೋ ಏನಂಗೆ ಅವ್ನು ದುಡ್ಡು ತಿಂದಂಗೆನೆ ನಾವು ಊರು ಬಿಟ್ಟು ಓಡೋಗ್ತೀವಿ ಅಂತ ಅಮ್ಮಂಗೆ ಕಟ್ಟಾಕಿರೋದು ನೋಡು ಮಾನ ಮರ್ಯಾದಿಲ್ದಾನು ನನ್ನ ಮಗುಗೆ ಮದುವೆ ಮಾಡಬೇಕು ಅಂತ ನಾನಿದ್ರೆ ಇವನು ಊರಾಗೆ ಕಟ್ಟಾಕಿ ನನ್ನ ಮಗುಗೆ ಅವಮಾನ ಮಾಡ್ತಾ ಇದ್ದಾನೆ ಹನುಮಂತ ಯಾಕೆ ಸಕಮ್ಮ ಯಾಕೆ ಅಷ್ಟು ಜೋರಾಗಿ ಬಾಯ್ ಮಾಡ್ತಾ ಇದ್ಯಾ ಯಾರ ಮೇಲೆ ಹಂಗೆ ರೇಗ್ತಾ ಇದ್ಯಾ ಏನಾತಿ ಅಂತದ್ದು ಇವಳೊಬ್ಳು ಬಂದ್ಬಿಡ್ತಾಳೆ ರಂಗಿ ಅದು ಎಲ್ಲಿರ್ತಾಳೋ ಏನೋ ನಾನು ಏನಾನ ಒಂದೇ ಜೋರಾಗಿ ಮಾತಾಡಕ್ಕಿಲ್ಲ ಏನೈತಿ ಸೆಕೆಮ್ಮೆ ಅಂತ ಓಡ್ ಬರ್ತಾಳೆ ಏ ಸಾಕಮ್ಮ ನಿನ್ನೆ ಕೇಳ್ತಾ ಇರೋದು ಯಾಕಂಗೆ ಆಡ್ತಾ ಇದ್ಯಾ ಏನಾತಿ ಅಂತದ್ದು 1 ಲಕ್ಷ ದುಡ್ಡು ನಂದು ಕಾಲ್ದಾಗೈತಿ ಹುಡ್ಕೊಡ್ತೀಯೇನು ಬಂದ್ಬಿಡ್ತಾಳೆ ಇಲ್ಲಿ ಎಲ್ಲದಕ್ಕೂ ಏನೈತಿ ಸೆಕೆಮ್ಮೆ ಅಂತಾನೆ ಓಡಲೇನಿ ಮಾಡಕ್ಕೇನು ಕೆಲ್ಸ ಇರಲ್ವಾ ನಿನ್ಗೆ ಮನೆಗೆ ಯಾವಾಗ್ಲೂ ನಮ್ಮ ಮನೆಗೆ ಏನ್ ಮಾತಾಡ್ತೀವಿ ಯಾರ ಜೊತೆ ಮಾತಾಡ್ತೀವಿ ಎಂಬುದೇ ಚಿಂತೆ ಅನ್ಸುತ್ತೆ ನಿನಗೆ ಹಂಗಲ್ಲ ಕಣಿ ಯಾಕ ರೇಗಾಡ್ತಿದ್ದಲ್ಲ ನಾನು ಯಾಕೆ ಕೂಡ ಜಗಳ ಆಡ್ತಾ ಇದೀಯೇನೋ ಅಂತೇಳಿ ಓಡ್ ಬಂದಿ ಯಾರು ಅಂತ ನೋಡೋಣ ಅಂತಾನ 1 ಲಕ್ಷ ನಿಂದು ಕಾಲ್ದಾಗೈತೇನು ಕಾಲ್ದಾಗೈತಿ ಹುಡ್ಕೊಡ್ತೀಯ ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತ ಗೊತ್ತಾ ನಿನಗೆ ಅಲ್ಲ 10 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ 1 ಲಕ್ಷ ಇನ್ನೇಳು ಬರ್ಬೇಕು ನಿನಗೆ ಹೇಳದ್ ನೋಡು 1 ಲಕ್ಷ ಕಾದೈತಂತೆ ಅದೇನಾತು ಅಂತಾನ ಸರಿಯಾಗಿ ಹೇಳು ಯಾಕಂಗ ಆಡ್ತಾ ಇದೀಯ ಅಂತಾನ ಏನಾದ್ರೂ ಆಗ್ಲಿ ಅದನ್ನ ಸುದ್ದಿ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು ಮುಚ್ಕೊಂಡು ಹೋಗು ಬಂದ್ಬಿಟ್ಲಲ್ಲ ಇಲ್ಲಿ ನಂದೊಂದು ಎಲ್ಲಿಕ್ಲಿ ಅಂತ ಹೇಳಿ ಇವಳದೇನು ಮುಗಿಯಲ್ಲ ನಾನು ಮೊದ್ಲು ಹೋಗಿ ಉಣ್ಬೇಕು ಹೊಟ್ಟಸ್ತೈತಿ ಅಯ್ಯ ರಂಗಜ್ಜಿ ಏನು ಆಗಿಲ್ಲ ಬುಸ್ ಬುಸ್ ನಾಗಣ್ಣನಲ್ಲಿ ಚೌರದ ಅಂಗಡಿ ತೆಗಿ ಅವಣ್ಣಯ್ಯ ಕಟ್ಟಾಕೈತೆ ಅದಕ್ಕೆ ನಾವು ಸಾಕದಡಮ್ಮನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಓ ಹೌದಾ ಯಾಕೆ ಕಟ್ಟಾಕ್ಯವ್ರು ಏನ್ ಮಾಡ್ದ ಅಲ್ಲಿ ಏನೋ ಅದ್ರಾಗ ಅಂಗಡಿಗಳ್ದ ದುಡ್ಡು ಪಡ್ಡು ಕತ್ಕೊಂಡ್ ಬಂದಿದ್ನ ಹೆಂಗೆ ಅದಕ್ಕೆ ಕಟ್ಟಾಕಿರ್ಬೇಕು ಮಂಜ ಇವಳಿಗೆ ಯಾಕೋ ಹೇಳ್ತಾ ಇದ್ಯಾ ನೀನು ಎಲ್ಲನ ಇವಳು ಯಾವ ದಾಸಯ್ಯ ನಮ್ಮನೆ ವಿಚಾರ ತಿಳ್ಕೊಂಬಕ್ಕೆ ಸುಮ್ಮನೆ ನಡಿಯೋ ಯಾಕೋ ಹೇಳ್ತೀಯ ನೀನು ಏನು ಹೇಳಕ್ ಹೋಗ್ಬೇಡ ನಡಿಯೋ ಹೇಳೋ ಮಂಜ ಯಾಕೆ ಕಟ್ಟಾಕ್ಯವ್ರ ಅಲ್ಲಿ ಅದೇನು ಇಲ್ಲ ರಂಗಜ್ಜಿ ಚವರ ಮಾಡಿಸ್ಕೊಂಡು ಅವಣ್ಣಯ್ಯ ದುಡ್ಡು ಕೊಡ್ದಂಗ್ ಬತ್ತಿತ್ತಂತೆ ಅದಕ್ಕೆ ಹಿಡ್ದು ಕಟ್ಟಾಕಣೈತೆ ದುಡ್ಡು ಕೊಡೋವರ್ಗು ಬಿಡಲ್ಲ ಅಂತಾನ ಓ ದುಡ್ಡು ಕೊಟ್ಟಿಲ್ಲ ಅಂತ ಕಟ್ಟಾಕ್ಯವ್ರೇನು ಅಯ್ಯೋ ಏನ್ ಬಾಳ್ತಾರೋ ಏನು ಈ ಸಾಕಮ್ಮನು ಬುಸ್ ಬುಸ್ ನಾಗನು ಏ ಸಾಕಮ್ಮ ಮೊದ್ಲು ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬರ ನಡಿ ಮೊದ್ಲೇ ಮದ್ವೆ ಮಾಡ್ಬೇಕು ಅಂತ ತಾರಾಡ್ತಿದ್ಯಾ ಇಂಥ ಸಮಯದಾಗೆ ಹಿಂಗೆಲ್ಲನ ಆದ್ರೆ ಯಾರೇನ್ ಕೊಡ್ತಾರೆ ನಿನ್ ಮಗುಗೆ ಹೋಗು ಬಿಡಿಸ್ಕೊಂಬರೋಗು ಮೊದ್ಲು ದುಡ್ಡು ಕೊಟ್ಟು ಅದು ನನಗೆ ಗೊತ್ತೈತಿ ನೀನೇನು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿಸ್ಕೊಂಬರೋದು ಹೆಂಗೆ ಅಂತಾನೆ ಬಂದ್ಬಿಟ್ಲು ಇಲ್ಲಿ ನ್ಯಾಯಸ್ಥಿ ಅಮ್ಮಂಗೆ ನಡಿಯೋ ಮಂಜ ನಡೀರಾ ನೀವಿಬ್ರು ಓಹೋ ಬಿಟ್ರೆ ಊರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತೀರಾ ನಡೀರಿ ನೀನ್ ಎಲ್ಲಿಗೆ ಬರ್ತಾ ಇದ್ಯಾ ನನ್ನಿಂದ ಯಾಕೆ ಬರ್ತೀಯಾ ಅಯ್ಯೋ ನಾನು ಎಲ್ಗ ಹೋಗ್ಬೇಕು ಹೋಗ್ತಾ ಇದ್ದೀನಿ ನಿನ್ನಿಂದ ಯಾಕೆ ಬರೋಣ ನಡಿ ಸುಮ್ಮನೆ ನೀನು ಮುನ್ನೋಡ್ಕೊಂಡು ನನ್ನ ಯಾಕೆ ನೋಡ್ತೀಯ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನೂ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ